ನಾವು ಹೊಲ ಗದ್ದೆಗೆ ನಾವು ಕೆಲಸಕ್ಕೆ ಅಂತ ಹೋಗಿದ್ರೆ ಅವನಿಗೆ ಒಂದು ಮಂಕ್ರಿ ತುಂಬಾ ಮುದ್ದೆಗಿದ್ದೆ ಮಾಡ್ಕೊಂಡು ಉಪ್ಸಾರ್ ಮಾಡ್ಕೊಂಡು 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗ್ಲಿ ನಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಊಟ ಗೀಟ ಕೊಟ್ಬಿಟ್ಟು ಮತ್ತೆ ನಡ್ಕೊಂಡು ಬಂದು ಮತ್ತೆ ಮನೇಲಿ ಇನ್ನೂ ಏನಾದ್ರು ಕೆಲಸ ಇದ್ರೆ ಕೆಲಸ ಮಾಡೋದು. ಬೆಳಗ್ಗೆ ಕೆಲಸ ಶುರು ಮಾಡ್ತು ಅಂದ್ರೆ ಸಂಜೆ ಗಂಟ ಕೆಲಸ ತೀರ್ತಾನೆ ಇರ್ಲಿಲ್ಲ. ಈಗ ನಮ್ಮ ತಾಯಿನೆಲ್ಲ ಮಾಡೋದಲ್ಲಪ್ಪ, ಈಚೆ ಕೂತ್ಕೊಂಡೆಲ್ಲ ಪಾತ್ರೆ ಗಿತ್ತ ಎಲ್ಲ ತೊಳೆದಲ್ಲ, ಹಂಗೆ ಕೆಲಸ ಈಗಲೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗೇನಪ್ಪಾ ಅಂತಂದ್ರೆ ಈಗಿನ ಕಾಲದವ್ರು ಮಾಡ್ತಾರೆ. ಈ ನಮ್ಮ ಅಮ್ಮ ನನ್ನ ತಂಗಂದು ಕುಂತದಲ್ಲ ಇಲ್ಲಿ, ಇವ್ರು ಇಂಥವು ಸ್ವಲ್ಪ ಮಾಡೋದಿಲ್ಲ. ಅಯ್ಯೋ ಯಾಕೋ ಗೊತ್ತಿಲ್ಲ ಕಣಪ್ಪ, ಸ್ವಲ್ಪ ಮೈಯಲ್ಲಿ ನೋವು, ಕೈ ನೋವು, ಸ್ವಲ್ಪ ಕಾಲು ನೋವು ಅಂತಂತಾರೆ. ಇವರು ಮಾಡ್ತಾರೆ ನಮ್ಮ ತಾಯಂದಿರು. ಈಗಿರುವಾಗ ಆಗಿನ ಕಾಲದಲ್ಲಿ ಈ ಕೆಲಸ ಎಲ್ಲ ಮಾಡ್ತಿದ್ರಲ್ಲಪ್ಪ, ಅವ್ರಿಗೆ ಬೆಳಗಿನ ಸಂಜೆ ಕೆಲಸ ಮಾಡ್ತಿದ್ರಲ್ಲ, ಏನು ಮೈಯೆಲ್ಲ ಫ್ರೀ ಆಯ್ತಿತ್ತಲ್ಲ, ಎಕ್ಸರ್ಸೈಸ್ ಆದಂಗೆ ಆಯ್ತಿತ್ತು, ಈಗ ಸಾಧನೆ ಮಾಡ್ದಂಗೆ ಆಯ್ತಿತ್ತು. ಈಗೇನು ನನ್ನ ಹೆಂಡತಿ ಏನು ರೀ ಎಲ್ಲಿ ಹೋಯ್ತಿದ್ದೀರಿ, ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ, ಏನು ಬರ್ತಾ ಹಂಗೆ ನೀವು ಇಡ್ಲಿ ತಂದ್ಬಿಡ್ರಿ ಅಂತಂದ್ರೆ, ಮನೇಲಿ ಅಡಿಗೆ ಮಾಡೋಂಗಿಲ್ಲ, ಇಡ್ಲಿ ತಂದ್ಬಿಡು. ಮತ್ತೆ ಇದು ಎಲ್ರೂ ಇದ್ದೀರಾ, ಇನ್ನೇನು ಕೆಲಸ ಮುಗೀತು ಕಣೆ, ಬರ್ತಾ ಇದ್ದೀನಿ. ಇದೆ ಏನಿಲ್ಲ ಕಣ್ರಿ, ನಾವು ಒಂಚೂರು ಗೋಬಿ ಮಂಚೂರಿ ತಂದ್ಬಿಡ್ರಿ. ಏನಪ್ಪ ಅದು ಗೋಬಿ ಮಂಚೂರಿಯಾ? ಗೋಬಿ ಮಂಚೂರಿ ಸ್ವಲ್ಪ ನೆಂಚ್ಕೊಳಕ್ಕೆ ಆಮೇಲೆ ಸ್ವಲ್ಪ ಮಸಾಲೆ ದೋಸೆ ತಂದು ಕೊಟ್ಬಿಡ್ರಿ. ಮಸಾಲೆ ದೋಸೆಯಾ? ಹೌದು ನೋಡಿ, ಇದೆಲ್ಲ ತಿಂದು ವಾಕವಾಗ ನನ್ನ ಹೆಂಡತಿ 80 kg ಹಾಕಿ ಕುಂತವಳೆ. ಈಗ ಇಂಥ ತಿನ್ಬಾರ್ದೆಲ್ಲ ತಿಂದ್ರೆ ಇನ್ನೇನಪ್ಪ ಆಯ್ತದೆ, ತೂಕ ಆಯ್ತಾಳೆ. 80 kg ಆಯ್ತಾಳೆ, 90 kg ಆಯ್ತಾಳೆ. ಅವಾಗ ನಮ್ಮ ತಾಯಣ್ಣು ಪುಷ್ಪಕ ಮಂಡಿ ನೋವು ಅಂತಂದಲ್ಲ, ಹಂಗೆ ಸ್ವಲ್ಪ ಎತ್ತಿ ಅಲ್ಲಿ ಕೂತ್ಕೊಳ್ಬೇಕಾಯ್ತದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಂತಂದ್ರೆ ಇಲ್ಲಿ ಬರ್ಬೇಕಾಯ್ತದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಯ್ಯೋ ಯಾಕೋ ಇದು ಸೆಟ್ ಆಯ್ತಲ್ಲ ಅಂತಂದ್ಬಿಟ್ಟು ಅತ್ತಾಗಿ ಓಡಾಡ್ಕ ಬರ್ಬೇಕಾಯ್ತದೆ. ಈ ನಮ್ಮ ಅಕ್ಕ ಇನ್ನ ನನ್ನೇನ ಹೇಳ್ಬಿಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ನಮ್ಮ ತಾಯಮ್ಮ ಹಿಂಗ್ ಕುಂತವಲ್ಲ, ಸ್ವಲ್ಪ ಕಾಲ ಹಿಂಗ ಹಾಕ ಕುಂತಿದ್ರು, ಹಿಂಗ ಹಾಕ ಕುಂತಿದ್ರು. ಇನ್ನೇನ ನನ್ನ ವಿಚಾರಕ್ಕೆ ಬಂದ್ಗಿಂದ ಬಿಡ್ತದೆ ಅಂತಂದ್ಬಿಟ್ಟು, ಈ ಸ್ವಾಮಿ ಅವ್ರು ಸರಿ ಇಲ್ಲ, ನಂದು ಎತ್ಕೊಬಿಡ್ತದೆ ಅಂತಂದ್ಬಿಟ್ಟು, ಈ ಸ್ವಾಮಿ ಸರಿ ಇಲ್ಲ ಅಂತಂದ್ಬಿಟ್ಟು ಸರಿಯಾಗಿ ಕುತ್ಕೊಂಡ್ಬಿಟ್ಟು. ಹೀಗೆ ಬಂಧುಗಳೇ, ಮನುಷ್ಯನಿಗೆ ಭಾಗ್ಯಕ್ಕೆಲ್ಲ ಯಾವ ಭಾಗ್ಯ ಮೇಲು? ನಿಮ್ಮ ಅತ್ತೆ ಮಗಳು ಭಾಗ್ಯ ನಿನ್ನ ಮೇಲು. ಭಾಗ್ಯಕ್ಕೆಲ್ಲ ಆರೋಗ್ಯ ಭಾಗ್ಯವೇ ಮೇಲು. ಆರೋಗ್ಯವೇ ಭಾಗ್ಯ. ಸದಾ ಭಾಗ್ಯವನ್ನು ಕೊಟ್ಟು ಆ ಮಾಯಕಾದ ಮಾದೇಶ್ವರ, ಅವ್ರ ಮನೆ ದೇವರಾದಂತ ರೇಣುಕಾ ಎಲ್ಲಮ್ಮ ಮತ್ತು ಕಾಳೇಶ್ವರ ಅವ್ರ ಮನೆ ದೇವರು, ಇಲ್ಲಿ ಕುಳಿತಿರ್ತಕ್ಕಂಥ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲರಿಗೂ ಸಹ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಲಪ್ಪ, ಆಯುಷ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ಲಪ್ಪ. ಹಾಗೆ ನಮ್ಮ ಪಾಪಗೂ ಒಳ್ಳೇದ್ ಮಾಡ್ಲಪ್ಪ. ಹಾಗೆ ನಮ್ಮ ಹೀರೋಯಿನ್ ಇಲ್ಲಿ ಕುಂತವಳಲ್ಲ, ಅವಳು ಹೀರೋಯಿನ್ ಅಂತ ಹೆಸರು ಕಟ್ಟಿದ್ದೀನಿ ನಾನು. ಇಲ್ಲ ಕ್ಯಾಮ್ರಾಗಳೆಲ್ಲ ಹೀರೋಯಿನ್, ಅವಳು ಮುಂದಕ್ಕೆ ಹೀರೋಯಿನ್ ಆಯ್ತಾಳೆ. ಅವಳು ಕುಂತಿದ್ದಾಳೆ ನೋಡ್ಬಿಟ್ಟೆ, ಅವಳು ಹೀರೋಯಿನ್ ಇದ್ದಂಗೆ ಅವಳು. ಅದಕ್ಕೆ ಹೀರೋಯಿನ್, ನಮ್ಮ ಹೀರೋಯಿನ್ ಕೂಡ ಅವಳಿಗೆ ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಮತ್ತೊಂದು ಸಾರಿ ನಮ್ಮ ಸ್ವಾಮಿ ಯಲ್ಲಪ್ಪನವರ ಇವತ್ತು ಹೋಗಲಿ ಕೊಂಡಾಡ್ತಕ್ಕಂಥ ದಿನ, ಮಹಾಪುಣ್ಯವಾದಂತಹ ದಿನ. ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಕ್ಕಂಥ ದಿನ. ಈ ದಿನ ಮತ್ತೆ ಬರಲಾರದು, ಮತ್ತೆ ಸಿಗಲಾರದು, ಮತ್ತೆ ನಾಳೆ ರೀತಿ ನಾವು ಇದೇ ರೀತಿ ಕುತ್ಕೊಂಡು ಮಾಡಕ್ ಸಾಧ್ಯವಿಲ್ಲ. ಇದೊಂದು ದಿನ ಮಾತ್ರ ವರ್ಷದಲ್ಲಿ ಅವರು ಕೂಡ ಒಂದು ನೆನಪಿಗೋಸ್ಕರ ಒಂದು ಶಿವಕಥೆ ಹರಿಭಜನೆಯನ್ನು ಮಾಡಿಸಬೇಕು. ಅವ್ರು ಆಡ್ತಕ್ಕಂಥ ನುಡಿಯನ್ನ ನಮ್ಮ ಸ್ವಾಮಿ ಯಲ್ಲಪ್ಪನವರಿಗೆ ಸ್ವರ್ಗ ಪ್ರಾಪ್ತಿ ಉಂಟಾಗಬೇಕು ಎಂಬುದಾಗಿ ನಮ್ಮ ಸರೋಜಮ್ಮನವರ ಕುಟುಂಬ ವರ್ಗದವರು ಮತ್ತೆ ಸ್ವಾಮಿ ಯಲ್ಲಪ್ಪನವರ ಕುಟುಂಬ ವರ್ಗದವರು ನಮ್ಮನ್ನ ಕರೆಸಿ ಇವತ್ತು ಸ್ವಾಮಿ ಶಿವಕಥೆ ಶಿವಭಜನೆಯನ್ನು ಮಾಡ್ತಿದ್ದಾರೆ. ಆ ಯುವ ಕುಟುಂಬದ ವರ್ಗದ ಮೇಲೆ ರೇಣುಕಾ ಯಲ್ಲಮ್ಮ ತಾಯಿಯ ಸದಾ ಕಣ್ಣಿರ್ಲಿ, ಅವರಿಗೆ ಆಯುಷ್ಯಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಪ್ಪ. ಅವರ ಆಶೀರ್ವಾದ ಅಂತ ಇವರು ಮಂಡೆ ಮೇಲೆ ಸಾದಾ ವಾಲಾಡಲಿ ಎಂಬುದಾಗಿ ಹಾರೈಸುತ್ತಾ ನಮ್ಮ ಸ್ವಾಮಿ ಯಲ್ಲಪ್ಪನವರ ಹೆಸರುಗಳನ್ನ ಮತ್ತೊಂದು ಸಾರಿ ಹೋಳಿ ಕೊಂಡಾಡಬೇಕಾದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಅವರ ಬಂಧು ಬಳಗ, ಅಣ್ಣ ತಮ್ಮ ಅಕ್ಕ ತಂಗಿ, ಅವರ ಅಳಿಯಂದಿರು ಮತ್ತು ಸೊಸೆಯಂದಿರು, ಮತ್ತೆ ಅವರ ಮೊಮ್ಮಕ್ಕಳು, ಕುಟುಂಬ ವರ್ಗದವರು ಮತ್ತು ಸ್ನೇಹಿತರು ಯಾರೇ ಕೂಡ ಆಗಿದ್ರು ಕೂಡ ಮಾಯಕಾದ ಮಾದೇಶ್ವರನ ಮುತ್ತಿನ ಜೋಳಿಗೆಗೆ ಕಾಣಿಕೆಯನ್ನ ತಂದು ನೀಡಿ ಇವತ್ತು ಅವರ ಹೆಸರು ನಾಮಾಂಕಿತಗಳನ್ನ ಗುಣಗಾನವನ್ನು ಮಾಡಿಸಿದ್ದಾರೆ. ಅಂದ್ರೆ ಅವರ ಮುಖದ ಛಾಯೆ, ಅವರ ಮುಖದ ಭಾವಚಿತ್ರ ಫೋಟೋ ಇದೆ ನೋಡಿ, ಅವರ ಭಾವಚಿತ್ರದ ಫೋಟೋವನ್ನು ನೋಡಿ ಅವರು ಕಾಣಿಕೆಯನ್ನ ತಂದು ಮಾಯಕಾದ ಮಾದೇಶ್ವರನ ಮುತ್ತಿನ ಜೋಳಿಗೆಗೆ ನೀಡಿತು ಅಂತಂದ್ರೆ, ನೀವು ನೀಡ್ತಕ್ಕಂಥ ದಾನ ಅವರ ಬೆನ್ನಿಂದ ಕೈಲಾಸವನ್ನು ಸೇರ್ತದಂತೆ. ನೀವು ನೀಡ್ತಕ್ಕಂಥ ದಾನ ಅವರ ಬೆನ್ನಿಂದ ಸ್ವರ್ಗ ಪ್ರಾಪ್ತಿ ಉಂಟಾಗ್ತದೆ. ಯಾಕೆ ಕಾಸು ಕೊಡ್ಬೇಕು, ಯಾಕೆ ಕಾಸು ಕೊಡಬಾರ್ದು ಅಂತೇನು ಕಾನೂನಿಲ್ಲ, ಕಾಸು ಕೊಡ್ಬೇಕು ಅಂತೇನು ಕಾನೂನಿಲ್ಲ. ಯಾಕಪ್ಪ ಅಂತಂದ್ರೆ ಕಾಸು ಕೊಟ್ಟು ಕರ್ಮ ಕಳೆ, ಧೂಪ ಹಾಕಿ ಪಾಪ ಕಳೆ,
ಅನ್ನ ಇಕ್ಕಿ ಪುಣ್ಯವನ್ನು ಪಡೆ. ಯಾಲಕ್ಕಿ ಎಲೆ ದಾನ, ಕಣ್ಣೀರು ಪುಣ್ಯ ಸ್ಥಾನ, ಬೆಂದನವನ ಪದವಿಗೆ ಕೈ ಎತ್ತಿ ನಾವು ದಾನವನ್ನು ಮಾಡ್ತು ಅಂದ್ರೆ ನಮ್ಗೆ ಅದು ಬೆನ್ನಿಂದ ಕೈಲಾಸವಂತೆ. ಅಂತ ಬೆನ್ನಿಂದ ಕೈಲಾಸವನ್ನು ಪಡೆದಂತವ್ರು ನಮ್ಮ ಸ್ವಾಮಿ ಯಲ್ಲಪ್ಪನವರು. ಬದುಕಿರ್ಬೇಕಾದ್ರೆ ದಾನ ಧರ್ಮವನ್ನು ಮಾಡಿದವರು. ನಿಜ. ಒಬ್ಬರಿಗೆ ಕೆಟ್ಟದನ್ನ ಬಯಸಲಿಲ್ಲ ಯಾರು ನಮ್ಮ ಸ್ವಾಮಿ ಯಲ್ಲಪ್ಪನವರು. ನೋಡಿ ಆ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೆ ನಾನು, ಇನ್ನು ಎದ್ದು ಬರೋ ತರ ಇದೆ ಅವನ ಮುಖ ಛಾಯೆ ಆಗಿದೆ. ಹೀಗಿರುವಾಗ ಹೌದು, ನಿಮ್ಮ ಹೆಸರು ನಂಜುಂಡೇಶ್ವರ. ಏನಪ್ಪ ನಡಗಾಡ ನಂಜುಂಡೇಶ್ವರ ಹೆಸರು ಕೊಟ್ಟಿದ್ರಲ್ಲ ಸ್ವಾಮಿ. ಇರಲಿ, ಭಗವಂತ ಆಶೀರ್ವಾದ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ನಂಜುಂಡೇಶ್ವರ ಸ್ವಾಮಿಯವರು ಕೂಡ ನಮ್ಮ ಸ್ವಾಮಿ ಯಲ್ಲಪ್ಪನವರ ಹೊಗಳಿ ಕೊಂಡಾಡ್ರಪ್ಪ ಎಂಬುದಾಗಿ ಗಟ್ಟಿ ಕಾಣಿಕೆ ಅವ್ರ ಕೈಯಲ್ಲಿ ಪ್ರಥಮ 500 ರೂಪಾಯಿ ಬರ್ಬೇಕಿತ್ತು. ನಾವು ಎಲ್ಲೇ ಹೋದ 500 ರೂಪಾಯಿ ಕೊಡ್ತಾ ಇದ್ರು ನಮ್ ನೋಡಿ. ಸ್ವಾಮಿಯವರು ಇವತ್ತು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಇರ್ಲಿ, ಸ್ವಾಮಿಯವರು ಅವ್ರು GST ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೀವು ಹೇಳ್ದಂಗೆ ಸ್ವಲ್ಪ GST ಪ್ರಾಬ್ಲಮ್ ಆಗೈತೆ. ಈಗಿರುವಾಗ ಅವ್ರ ಕೈಯಲ್ಲಿದ್ದಂತ ಕಾಣಿಕೆ 51 ರೂಪಾಯಿ ಕಾಣಿಕೆಯನ್ನು ಮಾಯಕಾಲ ಮಹರ್ಷಿಗಳು ಮುತ್ತಿನ ಜೋಳಿಗೆ ನೀಡಿದ್ದಾರೆ. ನಮ್ಮ ನಂಜುಂಡೇಶ್ವರವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಪ್ಪ ಎಂಬುದಾಗಿ, ಹಾಗೆ ಇಲ್ಲಿ ಕುಳಿತಿರ್ತಕ್ಕಂಥ ಅವರ ಬಂಧು ಬಳಗ ಯಾರೇ ಇದ್ರು ಕೂಡ ಮಾಯಕಾಲ ಮಹರ್ಷಿಗಳು ಮುತ್ತಿನ ಜೋಳಿಗೆಗೆ ಕಾಣಿಕೆ ತಂದು ಅವರ ಮುಖವನ್ನು ನೋಡಿ ಮುಖದ ದರ್ಶನವನ್ನು ಮಾಡಿ ಮಾಯಕಾಲ ಮುತ್ತಿನ ಜೋಳಿಗೆಗೆ ದಾನವನ್ನು ನೀಡಿಬಿಟ್ಟು ಅಂತಂದ್ರೆ, ನೀವು ನೀಡತಕ್ಕಂಥ ದಾನವಾದ ಬೆನ್ನಿಂದ ಕೈಲಾಸವನ್ನು ಸೇರ್ಬೇಕಪ್ಪ. ಯಾಕಪ್ಪ ಅಂದ್ರೆ ದಾನ ನೀಡಬೇಕು ಅಂತಂದ್ರೆ ದಾನಕ್ಕೆ ಒಂದೇ ಮನಸ್ಸು, ಧರ್ಮಕ್ಕೆ ಒಂದೇ ಜ್ಞಾನ, ಏನೇನು ಅರಿಯದ ಅಜ್ಞಾನಿಗೆ 12 ಜ್ಞಾನವಯ್ಯ ಎಂಬುದಾಗಿ. ದಾನ ಅಂತಂದ್ರೆ ಭಿಕ್ಷಕ್ಕೆ 12 ಜ್ಞಾನವಯ್ಯ ಎಂಬುದಾಗಿ. ದಾನ ಮಾಡಬೇಕು ಅಂದ್ರೆ ನಿಮ್ಗೂ ಕೂಡ ಒಂದು ಭಕ್ತಿ ಇರಬೇಕು. ದಾನ ನಿಮ್ ಕೈಯಿಂದ ನಾವು ತಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಕೂಡ ಒಂದು ಭಕ್ತಿ ಇರಬೇಕು. ಇದೇನಪ್ಪ ಇವರು ಒಂದು 10 ರೂಪಾಯಿ ಕೊಟ್ಬಿಟ್ರು ಅಂತೇಳಿ ನಾವು ಮನುಷ್ಯನ ಬೈಕೊಳ್ಬಾರ್ದು. ಅದು ನಮಗೂ ಶ್ರೇಯಸ್ಸಲ್ಲ. ನಿಮ್ ಕೈಯಲ್ಲಿ ಇದ್ದಿದ್ದು ನಮ್ಗೆ ಕೊಡ್ತಿದ್ದೀರಾ ಅಲ್ವೇ, ಅದನ್ನ ಅನುಭವಿಸ್ಬೇಕೇ ಹೊರತು ನಾವು ಮನಸ್ಸಲ್ಲಿ ಬೈಕೊಳ್ಳಬಹುದು. ಆದ್ರೆ ಶಿವ ಒಬ್ಬ ಇರ್ತಾನೆ, ಅವನ ಲೆಕ್ಕದಲ್ಲೆಲ್ಲ ಲೆಕ್ಕ ಇರ್ತದೆ. ನಾವ್ ಏನೇ ನಾವು ಮಾತಾಡ್ಕೊಂಡ್ರು ಕೂಡ ಅದು ನಿಮ್ಗೆ ತಿಳಿಯೋದು, ಆದ್ರೆ ಶಿವನ ಲೆಕ್ಕದಲ್ಲೆಲ್ಲ ಇರ್ತದೆ. ಅದಕ್ಕೆ ನೀವು ಕೊಟ್ಟಂತ ಕಾಣಿಕೆ ಅದು 1 ರೂಪಾಯಿ ಆಗ್ಲಿ 10 ರೂಪಾಯಿ ಆಗ್ಲಿ ಇವತ್ತು ಅವ್ರ ಪಾದಕ್ಕೆ ಸೇರ್ತಕ್ಕಂಥದ್ದು ಇವತ್ತು. ಈಗಿರುವಾಗ ಕಣ್ಣಾದ ನೋಡೋಕೆ ಪುಣ್ಯವನ್ನು ತರಲಿಲ್ಲ. ಇವತ್ತೊಂದು ದಿನ ಅವರ ಹೆಸರು ನಾಮಾಂಕಿತಗಳನ್ನು ನಾವು ಗುಣಗಾನವನ್ನು ಮಾಡಿಸ್ಬೇಕು ಎಂಬುದಾಗಿ, ಕಾಸು ಕೊಟ್ಟು ಹೆಸರು ಕೊಡಬೇಕು, ಹೆಸರನ್ನ ಇವತ್ತು ಕೇಳಬೇಕು ಎಂಬುದಾಗಿ ಇಲ್ಲಿ ತನಕ ಅವರು ಮಾಡಿರ್ತಕ್ಕಂಥದ್ದು ಹೊಟ್ಟೆ ಭಿಕ್ಷಾ. ನಮ್ಮ ಸ್ವಾಮಿ ಯಲ್ಲಪ್ಪನವರು ಬದುಕಿದ್ದು ನೋಡಿ ತಾಯಿಗಳೇ, ಬದುಕಿದ್ದಾಗ ಅವ್ರು ಮಾಡಿರ್ತಕ್ಕಂಥದ್ದು ಹೊಟ್ಟೆ ಭಿಕ್ಷಾ. ಈಗ ನಾವು ಬದುಕಿದೀವಿ, ನೀವು ಬದುಕಿದ್ದೀರಾ, ಇವನ್ ಬದುಕವನೆ ನೀನು ಇರ್ತೀಯ. ನನ್ನ ನೋಡಿ ನನ್ಗೆ ಆಮೇಲೆ ಭಯ ಪಡ್ತೀಯ, ನೀನು ಭಯ ಪಡಿಸ್ತಾ ಇದ್ದೀನಿ. ನಾವು ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಮಾನವ ಬದುಕಿರ್ಬೇಕಾದ್ರೆ ಎಂತಕ್ಕೋಸ್ಕರ ಜೀವನ ಮಾಡ್ತಾನೆ, ಒಂದ್ ಕೆಲ್ಸಕ್ಕೆ ಎಂತಕ್ಕೆ ಹೋಯ್ತಾನೆ, ಒಂದು ದುಡ್ಡು ಸಂಪಾದನೆ ಎಂತಕ್ಕೆ ಮಾಡ್ತಾನೆ, ಯಾಕೆ ಮಾಡ್ತಾನೆ, ಯಾಕವ ಮಾಡ್ತಾನೆ, ಸುಮ್ಮನೆ ಅವ್ರಿಗೆ ಹೇಳ್ತಾರೆ ಯಾಕೆ ಮಾಡ್ತಾನೆ ತಾಯಿ. ಸೂಪರ್, ಹೊಡಿದೆ ಕ್ಲಾಸ್. ಜೀವನ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಪುಟ್ಟಿ. ಯಾಕಪ್ಪ ಅಂತಂದ್ರೆ ನಾವು ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರು ಕೂಡ ಮೊದಲು ಬೇಕಾಗಿರ್ತಕ್ಕಂಥದ್ದು ಹೊಟ್ಟೆ, ಬೇಡುವಂತ ಭಿಕ್ಷೆ ಅಂತಕ್ಕಂಥದ್ದು ಹೊಟ್ಟೆ. ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು 30 ಊಟಕ್ಕಾಗಿ, ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಹೀಗಿರುವಾಗ ನಮ್ಮ ಯಲ್ಲಪ್ಪನವ್ರು ಬದುಕಿದ್ರು ನೋಡಿ ತಾಯಿಗಳೇ, ಇಲ್ಲಿ ತನಕ ಮಾಡಿದವರು ಹೊಟ್ಟೆ ಭಿಕ್ಷಾ. ಇವತ್ತು ಅವರು ಕೈಲಾಸದ ಭಿಕ್ಷಾ. ಇವತ್ತು ನೀವು ನೀಡ್ತಕ್ಕಂಥ ದಾನ ಕೈಲಾಸದ ಭಿಕ್ಷಾ. ಹಾಗೆ ನಮ್ಮ ಲೋಕೇಶಪ್ಪ ಅವರ, ಸುರೇಶಪ್ಪ ಅವರ, ಲೋಕೇಶ್ ಅವರ, ನಮ್ಮ ಲೋಕೇಶ್ ಅನ್ನೋರು ಕೂಡ ಅವರ ಮಗನವರು ಆದಂಥವ್ರು ನಮಗೆ ಆಗ್ಲೇ 100 ರೂಪಾಯಿ ಕಾಣಿಕೆ ಇಟ್ಟಿದ್ರು. ಈಗಲೂ ಕೂಡ ಮಾಯಕಾಲ ಮಹರ್ಷಿಗಳ ಮುತ್ತಿನ ಜೋಳಿಗೆಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂತ ಭಕ್ತಿ ಅವರ ಅಪ್ಪಾಜಿಯವರ ಬೆನ್ನ ಹಿಂದೆ ಕೈಲಾಸವನ್ನು ಸೇರಿ ಅವರ ಆಶೀರ್ವಾದ ಅಂತಕ್ಕಂಥದ್ದು ಅವರ ಮಂಡೆ ಮೇಲೆ ಸದಾ ಉಂಟಾಗ್ಲಪ್ಪ ಎಂಬುದಾಗಿ ಅವರ ಹೆಸರು ನಾಮಾಂಕಿತಗಳನ್ನ ಈಗ ನಾವು ಮತ್ತೊಂದು ಸಾರಿ ಹೋಳಿ ಕೊಂಡಾಡುವ ಹಾಗೆ ನಮ್ಮ ತಾಯಮ್ಮನವರು, ಮಂಡಿಪೇಟೆಯವರು, ನಮ್ಮ ಪುಷ್ಪಲತಮ್ಮನವರು, ಅವರು ಕೂಡ ಅವ್ರ ಕೈಲಿದ್ದಂಥ ಕಾಣಿಕೆಯನ್ನು ಕೊಟ್ಟು ನಮ್ಮ ಸ್ವಾಮಿ ಯಲ್ಲಪ್ಪನವರು ಕೊಂಡಾಡುವುದಾಗಿ ಅವರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ತಾಯಮ್ಮನವರು, ನಮ್ಮ ಸ್ವಾಮಿ ಯಲ್ಲಪ್ಪನವರ ಮಡದಿಯಾದಂಥ ಸರೋಜಮ್ಮನವರು, ನಮ್ಮ ಸ್ವಾಮಿ ಯಲ್ಲಪ್ಪ ಬದುಕಿರ್ಬೇಕಾದ್ರೆ ಅವ್ರಿಗೆ ಇಂಥದ್ದು ಬೇಕು, ಇಂಥದ್ದು ಬೇಡ ಅಂತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಗೊತ್ತಾಗ್ತಕ್ಕಂಥದ್ದು ನಾವು ಕಟ್ಕೊಂಡು ಬಂದಿರ್ತಕ್ಕಂಥ ಹೆಣ್ತಿದ್ದೀವಿ. ಮೊದಲು ತಂದೆ ತಾಯಿಗಳಿಗೆ
ಅನಂತರ ನಮ್ಮ ಆಹು ಹೋಗುಗಳು ಏನೇ ಇದ್ದು ಸಹ ನೋಡ್ಕೊಳ್ತಕ್ಕಂಥದ್ದು, ನಾವು ಹುಷಾರಿಲ್ಲದಿರ್ಬೇಕಾದ್ರೆ ನೋಡ್ಕೊಳ್ತಕ್ಕಂಥದ್ದು ಯಾರು? ನಮ್ಮ ಧರ್ಮಪತ್ನಿಯರು. ಒಂದು ಮನೆಗೆ ಗಂಡನೇ ರಾಜನಿದ್ದಾಗೆ, ಹೆಂಡತಿಗೆ ಮಂತ್ರಿ ಇದ್ದಾಗೆ, ಗಂಡು ಪಕ್ಷಿ ಹೆಣ್ಣು ಪಕ್ಷಿ ಇದ್ದಾಗೆ, ಗಂಡ ಹೆಂಡತಿ ಇರುವಂತಂದ್ರೆ. ಹೀಗಿರುವಾಗ ನಮ್ಮ ಸರೋಜಮ್ಮನವರು ಕೂಡ ನಮ್ಮ ಪತಿದೇವರನ್ನ ಹೊಗಳಿಕೊಂಡು ಹಾಡ್ರಪ್ಪ, ಅವರನ್ನ ಕಣ್ಣಾರ ನೋಡೋಕೆ ಪುಣ್ಯವನ್ನು ತರಲಿಲ್ಲ. ಇವತ್ತು ಕಾಸು ಕೊಟ್ಟಾದ ಅವರ ಹೆಸರನ್ನು ನಾವು ನಮ್ಮ ಕಿವಿಯಲ್ಲಿ ಕೇಳಬೇಕು ಎಂಬುದಾಗಿ ಅವರ ಕೈಯಲ್ಲಿದ್ದಂತ ಕಾಣಿಕೆ, ಅವರ ಮಡಿದ ಧರ್ಮಪತ್ನಿ ಕೈಯಲ್ಲಿದ್ದಂತ ಕಾಣಿಕೆ 101 ರೂಪಾಯಿನ ಮಾಯಕಾಲ ಮಾದೇಶ್ವರನ ಮುತ್ತಿನ ಜೋಳಿಗೆಗೆ ನೀಡಿದ್ದಾರೆ. ಅವರ ಧರ್ಮಪತ್ನಿ ಕೊಟ್ಟಂತ ಕಾಣಿಕೆ ಮಾಯಕಾಲ ಮಾದಪ್ಪನ ಪಾದಕರವಾಗಲಿ, ಅವರ ಪತಿದೇವರ ಸ್ವಾಮಿ ಯಲ್ಲಪ್ಪನ ಪಾದವನ್ನು ಸೇರ್ಕೊಂಡು ಅವರಿಗೆ ಸ್ವರ್ಗ ಪ್ರಾಪ್ತಿ ಉಂಟಾಗತ್ತಪ್ಪ ಎಂಬುದಾಗಿ ಹಾರೈಸುತ್ತಾ, ಹಾಗೆ ನಮ್ಮ ಕಂದಮ್ಮನ ನೀರೋ ಇನ್ನೋ ಅವರು ಕೂಡ 101 ರೂಪಾಯಿ ಕೊಟ್ಟಿದ್ದಾರೆ. ಏನೋ ನಿನ್ನ ಹೆಸರು? ಮಾನ್ವಿಕಾ. ಅವರು ಕೂಡ 101 ರೂಪಾಯಿ ಕೊಟ್ಟಿದ್ದಾರೆ. ಮಾನ್ವಿಕನವರಿಗೆ ಆಯುಷು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಪ್ಪ. ಮುಂದೆ ಒಂದು ಲಲಿತಜ್ಜಿಯವರು ಮೊಮ್ಮಗಳು ಕೈ ಕೊಡಿಸಿದ್ದಾರೆ, ಮಾನ್ವಿಕಾ ಕೈಯಲ್ಲಿ ಕೊಡಿಸಿದ್ದಾರೆ. ಮಾನ್ವಿಕಾಗೆ ಆಯುಷು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದೆ ಮಾನ್ವಿಕಾ ದೊಡ್ಡ ಡಾಕ್ಟರ್ ಆಗ್ಲಿ. ನಾನು ವಯಸ್ಸಾಗಿ 80-90 ಆಗಿರ್ತದೆ. ಅವ್ವ ಮಾನ್ವಿಕಾ ಅಂತ ಬರ್ತೀನಿ ನಿನ್ನ ಹಾಸ್ಪಿಟ್ಲಿಗೆ. ಅವಾಗ ನನ್ನ ಶುಚಿ ಕಳಿಸುವಂತೆ ಅವಾಗ ದುಡ್ಡು ಇಸ್ಕೋಬೇಡ, ಸರಿನಾ? ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ತೀನಿ. ದಾನ ಧರ್ಮ ಮಾಡಿ, ಯಾಕೆ ಅಂದ್ರೆ ನಿಮ್ ತಾತನ ತರ ದಾನ ಧರ್ಮವನ್ನು ಮಾಡಿ ನೀನು ಕೂಡ ಒಳ್ಳೆ ಹೆಸರನ್ನು ಪಡೆಯವ ಅಂತ ಹೇಳುವುದಾಗಿ ಅವರ ಹೆಸರು ನಾಮಾಂಕಿತಗಳನ್ನ ಈಗ ಮತ್ತೊಂದು ಸಾರಿ ಅವರ ಮನೆಯಲ್ಲಿ ಅವರ ಕುಟುಂಬದ ವರ್ಗದವರ ಮುಂದೆ ಅವರ ಹೆಸರು ನಾಮಾಂಕಿತಗಳನ್ನ ಈಗ ಗುಣಗಾನವನ್ನು ಮಾಡುವ. ತಬ್ಬಲಿ ಮಾಡಿದೆಯಾ ಹೋ ತಂದೆ, ತಬ್ಬಲಿ ಮಾಡಿದೆಯಾ ನಿನ್ನ ಮಕ್ಕಳ, ತಬ್ಬಲಿ ಮಾಡಿದೆಯಾ ಪ್ರೀತಿಯ ಕೊನೆ
ತಂದೆ